ಶುಮ ಮೇಲೆ ಕಣ್ಣ ಮೇಲೆ ಆಯಿತು, ಈದ್ ಮಿಲಾದ್ ಜಸ್ಟ್ ಈದ್ ಮಿಲಾದ್ ಮುಂದೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುದಿನದ ಅಂಗವಾಗಿ ಇಡೀ ರಾಷ್ಟ್ರದಲ್ಲಿ ಈ ಹಬ್ಬವನ್ನು ಆಚರಿಸ್ತಾರೆ. ಎಲ್ಲ ಮುಸ್ಲಿಂ ಬಾಂಧವರಿಗೂ ದೊಡ್ಡ ಹಬ್ಬ ಅಂತೇಳಿದರೆ ಈದ್ ಮಿಲಾದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಶಿವಮೊಗ್ಗದ ಕಡೆ ಜನತೆ ನೋಡುವಂಥ ಒಂದು ಕೆಲಸ ಏನಪ್ಪ ಅಂತೇಳಿದರೆ, ಶಿವಮೊಗ್ಗ ಪ್ರತಿಯೊಂದು ವಾರ್ಡಿನಲ್ಲೂ ನಗರದಲ್ಲೂ ಗಲ್ಲಿಯಲ್ಲೂ ಸಹ ಅಷ್ಟು ಅಲಂಕಾರ ಮಾಡಿದ್ದಾರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುದಿನದ ಅಂಗವಾಗಿ. ಈ ಒಂದು ಅಲಂಕಾರ ಅಲ್ಲಿನ ಹುಡುಗರು ತುಂಬ ಸಡಗರದಿಂದ ಈ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅದೇ ರೀತಿ ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿರುವ ಅಮೀರ್ ಅಹಮದ್ ವೃತ್ತದಲ್ಲೂ ಸಹ ತುಂಬ ಅದ್ಧೂರಿಯಾಗಿ ಈ ಒಂದು ಅಲಂಕಾರವನ್ನು ಮಾಡಿದ್ದಾರೆ. ಅದಕ್ಕೊಂದು ಅಲಂಕಾರ ಸಮಿತಿ ಇದೆ. ಮರ್ಕಜಿ ಸುನ್ನಿ ಜಮಾಯತುಲ್ ಉಲ್ಮಾ ಕಮಿಟಿ ವತಿಯಿಂದ 1974ರಿಂದ ಈ ಒಂದು ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಒಂದು ಮೆರವಣಿಗೆ ತುಂಬ ಉತ್ತಮವಾಗಿ ಸಾವಿರಾರು ಜನ ಸೇರಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ಒಂದು ಮೆರವಣಿಗೆ ತೆಗೆಯುವಂಥ ಪದ್ಧತಿ ಬಂದಿದೆ. ಶಿವಮೊಗ್ಗ ನಗರದ ಸುನ್ನಿ ಜಾಮಿಯಾ ಮಸೀದಿ ಆವರಣದಿಂದ ಈ ಒಂದು ಮೆರವಣಿಗೆ ಹೊರಡುತ್ತೆ. ಸುನ್ನಿ ಜಾಮಿಯಾ ಮಸೀದ್ ಆಗಿರ್ಬೋದು, ಸುನ್ನಿ ಜಮಾಯತುಲ್ ಉಲ್ಮಾ ಕಮಿಟಿ ಆಗಿರ್ಬೋದು, ಸುನ್ನಿ ಬೈತುಲ್ ಮಾಲ್ ಆಗಿರ್ಬೋದು, ಇವೆಲ್ಲ ಸಂಸ್ಥೆಗಳು ಸೇರಿ ಈ ಒಂದು ಸಡಗರದಿಂದ ಮೆರವಣಿಗೆಯನ್ನು ಮಾಡ್ತಾರೆ. ಈ ಮೆರವಣಿಗೆ ಜಾಮಿಯಾ ಮಸೀದಿಯಿಂದ ಹೊರಟು ಲಕ್ಷರ್ ಮೌಲಾ, ಪೆನ್ಷನ್ ಮೌಲಾ, ಬಾಲರಾಜ್ ಅರಸ್ ರಸ್ತೆ, ದರ್ಗಾ ಸರ್ಕಲ್, ಗೋಪಿ ಸರ್ಕಲ್, ಅಮೀರ್ ಅಹಮದ್ ಸರ್ಕಲ್, ಬಸ್ ಸ್ಟ್ಯಾಂಡ್, ಕಲರಕ್ಪೇಟೆ, KR ಪುರಂ ರೋಡ್ ಹಾದು ಬಂದು ಅಮೀರ್ ಅಹಮದ್ ಸರ್ಕಲ್ಗೆ ಈ ಒಂದು ಮೆರವಣಿಗೆ ಮುಕ್ತಾಯವಾಗುತ್ತೆ. ಇದಕ್ಕೆ ನಾವು ಅಮೀರ್ ಅಹಮದ್ ಸರ್ಕಲ್ನಲ್ಲಿ ಮುಂಚೆಯಿಂದನೂ ಇಲ್ಲಿ ಅಲಂಕಾರ ಮಾಡ್ಕೊಂಬರ್ತಾ ಇದ್ವಿ. ಕೆಲವು ವರ್ಷಗಳಿಂದ ಈ ಒಂದು ಅಲಂಕಾರನೂ ಮಾಡಬೇಕು, ಮೆರವಣಿಗೆ ಜವಾಬ್ದಾರಿಯನ್ನು ತೊಗೊಬೇಕು, ಬೇರೆ ಬೇರೆ ಹಲವಾರು ಕೆಲಸಗಳಿರೋದ್ರಿಂದ ಇದಕ್ಕೊಂದು ನಾವು ಅಲಂಕಾರ ಸಮಿತಿನೇ ಒಂದು ರಚಿಸ್ಕೊಟ್ಟಿದ್ದೀವಿ. ನಮ್ಮ ಮುಜ್ಜು ಆಗಿರ್ಬೋದು, ಇಜ್ಜು ಆಗಿರ್ಬೋದು, ಅವರೆಲ್ಲ ಸಂಘಟಕರ ಜೊತೆಗೆ ಇದನ್ನು ಸಂಘಟನೆ ಮಾಡಿಕೊಂಡು ಅವರು ಸತತವಾಗಿ 1 ತಿಂಗಳ ಹಿಂದೆಯಿಂದ ಈ ಒಂದು ಅಲಂಕಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಬೇರೆ ಕಡೆಯಿಂದ ಯಾವ್ಯಾವ ಊರಿಗೆ ಹೋಗಿ ಸ್ಪೀಕರ್ ಸೌಂಡ್ ಸಿಸ್ಟಮ್ ಆಗಿರ್ಬೋದು, ಈ ಲೈಟಿಂಗ್ಸ್ ಆಗಿರ್ಬೋದು, ಒಂದು ಪ್ಲ್ಯಾನ್ ಮಾಡ್ಕೊಂಡು ಆ ತಂಡ ತುಂಬ ಅದ್ಧೂರಿಯಾಗಿ ತುಂಬ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ನಮ್ಮ ಶಿವಮೊಗ್ಗ ನಗರದ ಕಡೆ 4 ಜನ ಕಣ್ಣೆತ್ತು ನೋಡಬೇಕು ಆ ರೀತಿಯಲ್ಲಿ ಅದ್ಧೂರಿಯಾಗಿ ಒಂದು ಅಲಂಕಾರವನ್ನು ಮಾಡಿದ್ದಾರೆ. ನಮ್ಮ ಜನತೆಗೆಲ್ಲರಿಗೂ ಸಂತೋಷ ಆಗಿದೆ. ಸಾವಿರಾರು ಜನ ಈ ಒಂದು ಅಲಂಕಾರ ನೋಡಲಿಕ್ಕೆ ಬರ್ತಾ ಇದ್ದಾರೆ. ಇನ್ನು ಈಗ ಸಂಜೆ ಹೊತ್ತಿದೆ, ರಾತ್ರಿ ಹೊತ್ತು ಇನ್ನೂ ಆಗಿಲ್ಲ. ರಾತ್ರಿ ಸಮಯದಲ್ಲಿ ಈ ನಮ್ಮ ಹೆಣ್ಮಕ್ಳು, ಸಣ್ಣ ಮಕ್ಕಳು ಅವರೆಲ್ಲರೂ ಬಂದು ಸಾವಿರಾರು ರೀತಿಯಲ್ಲಿ ಚಿತ್ರಗಳನ್ನು ತೆಗೆದುಕೊಂಡು ಹೋಗುವಂಥದ್ದು ಇಡೀ ರಾತ್ರಿ ಇವತ್ತು ನಾಳಿದ್ದು 3 ದಿನವೂ ಸಹ ಈ ಒಂದು ಕಾರ್ಯಕ್ರಮ ಇರುತ್ತೆ. ಇಂಥ ಒಂದು ಕಾರ್ಯಕ್ರಮ ನಾಳೆ ಮತ್ತೆ 9 ಗಂಟೆಗೆ ಗುರುಗಳ ಪ್ರವಚನ ಅಮೀರ್ ಅಹಮದ್ ಸರ್ಕಲ್ ಸುನ್ನಿ ಆಶೂರ್ ಖಾನದ ಮುಂಭಾಗದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮದಲ್ಲೂ ಸಹ ಸಾವಿರಾರು ಜನ ಭಾಗಿಯಾಗ್ತಾರೆ. ಎಲ್ಲ ಯುವಕರು ಪ್ರತಿಯೊಂದು ಏರಿಯಾದಲ್ಲೂ ತುಂಬ ಸಡಗರದಿಂದ ಆಚರಿಸಿದ್ದಾರೆ. ಎಲ್ಲ ಹುಡುಗರಿಗೂ, ಎಲ್ಲ ನಮ್ಮ ಜನತೆಗೂ ನಾನು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮ ಬರೀ ಮುಸ್ಲಿಂ ಬಾಂಧವರಿಗೆಲ್ಲ, ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಆಗಮಿಸಿದ್ದು ಎಲ್ಲರನ್ನೂ ಸಹ ಶಾಂತಿ ದೂತರಾಗಿ ಆಗಮಿಸಿದ್ದಾರೆ. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಪ್ರೀತಿ ವಿಶ್ವಾಸ ಯಾವ ರೀತಿ ಬಾಳಬೇಕು, ಅವರು ಆಗ ಬರೆದಂಥ ಒಂದು ಕೆಲವು ಹೇಳಿದಂಥ ವಿಚಾರಗಳು ಈಗ ಸೈನ್ಸ್ ಅಳವಡಿಸಿಕೊಂಡು ಆ ವಿಚಾರವನ್ನು ಜನರಿಗೆ ಮುಟ್ಟಿಸ್ತಾ ಇದೆ. 1500 ವರ್ಷದ ಹಿಂದೆಯೇ ಅವರಂಥ ಕಾರ್ಯಕ್ರಮಗಳೆಲ್ಲ ಹಾಕೋಗಿದ್ದಾರೆ. ಅವರ ಹಾದಿಯಲ್ಲಿ ನಾವು ಅವರ ಅನ್ವಯಿಗಳಾಗಿ ನಾವು ಇವತ್ತು ನಡೀತಾ ಇದ್ದೀವಿ. ಸಾಯದ ತನಕ ನಾವು ಅವರ ಅನ್ವಯಿಗಳಾಗಿ ನಡೀತೀವಿ ಅಂತ ಹೇಳೋಕ್ಕೆ ನಾನು ಈ ಸಮಯದಲ್ಲಿ ಇಷ್ಟಪಡ್ತೀನಿ. ಆಫ್ತಾಬ್ ಪರ್ವೀಸ್.